ಒಬ್ಬ 97ನೇ ವರ್ಷದ ಒಬ್ಬ ಖುಷಿ ಆಗ್ತಿದೆ. ಹಬ್ಬದ ವಾತಾವರಣ ಸಂಭ್ರಮ ಮಾಡಿದೆ. ಹೌದೌದು, ತಾತನ ಹುಟ್ಟಿದ ಹಬ್ಬ ಅಂದ್ರೆ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಒಂಥರ ಹಬ್ಬ. ಬೇರೆ ಹಬ್ಬನೆಲ್ಲ ಹೆಂಗ್ ಆಚರಿಸ್ತೀವಿ ಅದೇ ರೀತಿ ತಾತನ ಹುಟ್ಟಿದ ಹಬ್ಬ ಕೂಡ ಆಚರಿಸ್ತೀವಿ. ಆಮೇಲೆ ಇದೊಂಥರ ಖುಷಿಯಾದ ದಿನ. ಯಾಕಂದ್ರೆ ಈ ದಿನ ನಾವು ಚಿಕ್ಕ ವಯಸ್ಸಲ್ಲಿ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ರು, ಅಭಿಮಾನಿಗಳು ಬರ್ತಾ ಇದ್ರು ಮನೆಗೆ. ಅವ್ರನ್ನೆಲ್ಲ ನೋಡೋದು ತುಂಬಾ ಖುಷಿ ಆಗ್ತಾ ಇತ್ತು. ಆಮೇಲೆ ತಾತನ ಜೊತೆ ಅವ್ರು 106 ಕೇಕ್ ಕಟ್ ಮಾಡ್ತಾ ಇದ್ರು, ಅದನ್ನ ನೋಡೋಕೆ ತುಂಬ ಖುಷಿ ಆಯಿತು. ಆಮೇಲೆ ಸಿನಿಮಾ ರಂಗದಿಂದ ಎಲ್ಲ ಆ್ಯಕ್ಟರ್ಸ್ಗಳು, ತುಂಬ ಆ್ಯಕ್ಟ್ರೆಸ್ಗಳು ಎಲ್ಲರೂ ಮನೆಗೆ ಬರ್ತಾ ಇದ್ರು. ಸೊ ಇದೊಂಥರ ತುಂಬ ಖುಷಿಯಾದ ದಿನ 24th. ತಾತನ ಅವ್ರ ಜೊತೆ ಕಳೆದಂಥದ್ದು ಅಂದರೆ ಆ ತಾತನ ಅಂದ ತಕ್ಷಣ ಏನಂತ ನೆನಪಾಗ್ತದೆ, ದಟ್ಟಂತ ನೆನಪಾಗೋದು ಯಾವ್ದಾದ್ರು ಮೆಮೊರಿ ಅಂದರೆ ತುಂಬ ಅಲ್ಲ. ಈಗ ಅದೇ ರಾಷ್ಟ್ರನಗರ ಅವ್ರ ಮನೇಲೇ ಇರೋದೀಗ. ಸೊ ಅದೇ ಎಲ್ಲ ಪ್ರತಿಯೊಂದು ಕಡೆನೂ ಅವರ ಮೆಮೊರೀಸ್ ಇದ್ದೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಅಂದರೆ ಜಾಸ್ತಿ ಮಿಸ್ ಮಾಡೋದಂದ್ರೆ ಊಟ ಮಾಡಬೇಕಂದ್ರೆ ನಾನು ಊಟ ಮಾಡೋದು ನೋಡೋದು ತುಂಬ ಇಷ್ಟ ಆಯಿತು. ಸೊ ಈಗ ಎಲ್ಲೇ ಒಳ್ಳೆ ಊಟ ಮಾಡಿದ್ರೂ ಅವ್ರನ್ನ ಮಿಸ್ ಮಾಡ್ಕೊಂತೀನಿ. ಏನಕ್ಕಂದರೆ ಅವ್ರಿಗೆ ಹೇಳ್ಬೋದಿತ್ತು ಈ ಕಡೆ ಇಲ್ಲಿ ತಿಂದೆ ತುಂಬ ಚೆನ್ನಾಗಿತ್ತು. ಸೊ ಊಟಕ್ಕೆ ತುಂಬ ಇತ್ತು. ಅವ್ರು ಬಾಡ್ ಕಡಿಯೋದು ಒಂದು ಫೋಟೋಸ್ ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ, ಮೂಳೆ ಕಡಿಯೋದ್ರ ಫೋಟೋ ಅಮ್ಮೋರ್ ಜೊತೆ. ಆ ಫೋಟೋಸ್ ಹಾಂ, ಫೋಟೋ ಇದರಲ್ಲೂ ಇದೆ. ಮೆಜೆಸ್ಟಿಕ್ಕಲ್ಲಿರೋ ನವಯುಗ ಹೋಟ್ಲಲ್ಲೂ ಆ ಫೋಟೋನ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದನ್ನ ತುಂಬ ಇಷ್ಟಕ್ಕಿಂತ ಅದ್ರ ಮೇಲೆ ತುಂಬ ಗೌರವ ಇತ್ತು. ಸೊ ಅದರಿಂದ ಅವ್ರಿಗೆ ಊಟ ಕೂಡ ಅಷ್ಟೇ. ಭಾರತ ರತ್ನಗೆ ಯುವರಾಜ್ ಕುಮಾರ್ ಅವ್ರ ಬರ್ಡೇ ಇತ್ತು ನಿನ್ನೆ. ಸೊ ಇವತ್ತು ತಾತನವ್ರ ಬರ್ತಾರೆ ಅಂದರೆ ಮಿರಾಕಲ್ ಅಂದರೆ ಒಂದು ದಿವಸ ಹಿಂದೆ ಎಲ್ಲ ಅದೇ 22ಕ್ಕೆ ನನ್ನ ತಂಗಿ ಧೃತಿ ಬರ್ತಿದೆ, 23ಕ್ಕೆ ತಮ್ಮ ಬರ್ತಿದೆ. ಆಮೇಲೆ ಇವತ್ತು 3 ದಿನ ಒಟ್ಟಿಗೆ ಬರ್ತ್ಡೇಗಳು ಬಂದಿದೆ. ಈಗ ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ಸಿನಿಮಾ ಸಾಕಷ್ಟು ಕೊಡಿ, ತಾತನ ಥರ ಸಿನಿಮಾ ಮಾಡಿ ಅನ್ನೋ ಅಭಿಮಾನಿಗಳು. ತಾತನಷ್ಟು ಮಾಡೋಕ್ಕಲ್ಲ, ನನ್ನಷ್ಟು ಮಾಡ್ಬೋದು. ಅದೇ ಈಗ ಬರ್ತಾ ಇದೆ, ಈಗ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ನೆಕ್ಸ್ಟ್ ಮಂತ್ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ಅದಾದಮೇಲೆ ಸಿಟಿ ಲೈಟ್ಸ್ ಬರ್ತಾ ಇದೆ. ಅದಾದಮೇಲೆ ಇನ್ನೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಸ್ವಲ್ಪ ದಿನ ಅಲ್ಲಿ. ಕೊನೆಯದಾಗಿ ತಾತನವರ ಸಿನಿಮಾದ ಯಾವುದಾದ್ರೂ ಒಂದು ಹಾಡು ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು ನಿಮಗೆ ತುಂಬ ಫೇವ್ರೇಟ್ ಹಾಡು? ಅದೇ ನಾನಿರುವುದು ನಿಮಗಾಗಿ, ಮಯೂರ ಸಿನಿಮಾದ ಹಾಡು ನನಗೆ ತುಂಬ ತುಂಬ ಇಷ್ಟ. ಮಯೂರ ಮತ್ತೆ ರಿಲೀಸ್ ಆಗಿರುವಂಥದ್ದು ನಾನು ಹೋಗಿ ನೋಡಿಲ್ಲ, ಹೋಗಿ ನೋಡಬೇಕಿತ್ತು, ಬಟ್ ಹೋಗಿ ಆಗಿರಲಿಲ್ಲ. ಬಟ್ ತಿರ್ಗಾ ರಿಲೀಸ್ ಆದರೆ ಖಂಡಿತ ಹೋಗಿ. ಭಾರತ ರತ್ನಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಅದೇ ಅದು ಅಭಿಮಾನಿಗಳ ಆಸೆ. ಅವ್ರಿಗೆ ಖಂಡಿತ ಅದರ ಒಂದು ಆಸೆ ಇದ್ದೇ ಇರುತ್ತೆ. ನನ್ನ ಪ್ರಕಾರ ನಮ್ಮ ತಾತ ಭಾರತ ರತ್ನ, ಕರ್ನಾಟಕ ರತ್ನ, ನನ್ನ ರತ್ನ.